ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಇಲ್ಲಿ ಗೌರಿಗೆ ಅವಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸಂಚೆ ನಡೆದಿದೆ. ಏನಪ್ಪಾ ಅಂತಂದ್ರೆ, ಗೌರಿ ಮಣ್ಣನ್ನ ತುಳಿದು ಅವಳು ವಿಗ್ರಹಗಳನ್ನ ಮಡಿಕೆಗಳನ್ನ ಮಾಡ್ತಿರ್ತಾಳಲ್ಲ, ಆ ರೀತಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಏನಪ್ಪಾ ಅಂತಂದ್ರೆ ವೈರಲ್ ಮಾಡಿರ್ತಾರೆ. ಅದು ನೋಡಿ ಮನೇಲಿ ಎಲ್ರಿಗೂ ಕೋಪ ಬರುತ್ತೆ. ದಿನ ಬಂದು ಮನೆಯಲ್ಲಿ ಎಲ್ಲರೂ ಬೈಯಕ್ಕೆ ಶುರು ಮಾಡ್ತಾರೆ. ಏನ್ ಅನ್ಕೊಂಡಿದ್ಯಾ ನೀನು ಏನ್ ಮಾಡಕ್ ಕೊಟ್ಟಿದ್ಯಾ ಅಂದಾಗ, ನನ್ನ ಅಪ್ಪ ಅಮ್ಮನಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ನಾನೇನ್ ಮಾಡಿದೀನಿ, ನೀವು ಕಷ್ಟ ಕೊಟ್ಟಿದ್ದೀರಿ, ನನ್ನ ಮನೇಲಿ ಕೆಲಸ ಮಾಡಕ್ ಕಳಿಸಿದಿರಿ ಅಂತ ನಾನು ಎಲ್ಲಾದ್ರೂ ಹೇಳಿದ್ನ ಅಂದಾಗ, ಅಲ್ಲಮ್ಮ ಗೌರಿ ಹಂಗಲ್ಲ ನೋಡು, ನಿಂಗೆ ದುಡ್ಡು ಬೇಕಾದ್ರೆ ಇದೇ ಕಂಪ್ನಿಲೇ ಕೆಲಸ ಮಾಡು, ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ತಾನೇ ನಾನು ಅಂತ ವಿವೇಕ್ ಕೂಡ ಬೈತಾರೆ. ಅವ್ರ ಮತ್ತೆ ಸರು ಕೂಡ, ಎಲ್ಲರೂ ಅಜ್ಜಿ ಮತ್ತೆ ಅವರು ಚಿಕ್ಕತ್ತೆ ಎಲ್ಲರೂ ಬೈತಾರೆ. ಬೈದ್ರು ಕೂಡ ಅದಕ್ಕೆ ಗೌರಿ ಇಲ್ಲ ಇಲ್ಲ ನಾನ್ ಮಾಡಿದ್ದೆ ಸರಿ ಅನ್ನೋ ತರ ವಾದ ಮಾಡ್ತಾಳೆ. ಇಲ್ಲಿ ಈ ಮನೆ ಮಾನ ಮರ್ಯಾದೆಯನ್ನ ಕಳಿಬೇಕು ಅಂತ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಸರಿತಾ ಅವರು ಹೊಡೆಯಕ್ಕೆ ಅಂತಾನೆ ಹೋಗ್ತಾರೆ. ಆದ್ರೆ ಇಲ್ಲಿ ಮನಸ್ಸು ಬಂದಂಗೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಬಟ್ ಗೌರಿ ಯಾವ್ದಕ್ಕೂ ಜಗ್ಗೋದೇ ಇಲ್ಲ ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೋಸ್ಕರ ನಾನು ಆಗ್ಲೇಬೇಕು, ನಾನು ದುಡಿಲೇಬೇಕು. ಅಲ್ಲ, ನೀನ್ ದುಡಿಬೇಡ ಅಂತ ಹೇಳಿರೋದು, ನನ್ನ ಕಂಪ್ನಿಲಿ ನೀನ್ ಡಿಸೈನ್ ಮಾಡೋ, ಅಲ್ಲೂ ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ತಾನೆ ಅಂತ ವಿವೇಕ್ ಹೇಳ್ತಾರೆ. ಒಂದು ಸಾರಿ ನಾನ್ ಮಾಡಿರೋ ಕೆಲಸಕ್ಕೆ ನೀವು ದುಡ್ಡು ಕೊಟ್ಟಿದ್ದಕ್ಕೆ ನನ್ನ ಕಳ್ಳಿ ಪಟ್ಟ ಒರೆಸಿದ್ರು ನಿಮ್ಮ ಮನೆಯಲ್ಲಿ, ನನ್ನ ಕಳ್ಳಿ ಅನ್ನೋ ಪಟ್ಟ ಒರೆಸಿ ನನಗೆ ಅನ್ಬಾರ್ದಲ್ಲ ಅಂದ್ರು, ಮಾಡಬಾರ್ದು ಅವಮಾನ ಎಲ್ಲ ಮಾಡಿದ್ರು, ಇನ್ನೂ ಆಗಾಗಲ್ಲ ಅಂತ ಏನ್ ಗ್ಯಾರಂಟಿ ಅಂದಾಗ, ಅಮ್ಮನೇ ತಾನೇ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಎಲ್ಲ ಹೇಳ್ತಾರೆ. ಆದ್ರೂ ಗೌರಿ ಕೇಳೋದೇ ಇಲ್ಲ. ಈಗ ನೋಡು, ಮೀಡಿಯಾ ಮುಂದೆ ನಾವೇನು ಕಷ್ಟ ಕೊಟ್ಟಿಲ್ಲ ಅಂತ ನೋಡು, ನೀನ್ ನನ್ನ ಸೊಸೆ ಅಲ್ಲದೆ ಇರ್ಬೋದು, ನನ್ನ ಮಗನ ಹೆಂಡತಿ ಅಲ್ಲದೆ ಇರ್ಬೋದು, ಆದ್ರೆ ಈ ದಿನ ಬಂದು ಮನೆ ಸೊಸೆ ಅಂತ ಎಲ್ಲರಿಗೂ ಗೊತ್ತಿದೆ, ಮೀಡಿಯಾದಲ್ಲಿ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಅಜ್ಜಿ ಒಂದ್ ಸ್ವಲ್ಪ ಚೆನ್ನಾಗೇ ಹೇಳ್ತಾರೆ, ನೋಡಮ್ಮ ಗೌರಿ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಆದ್ರೂ ಗೌರಿ ಅದೇ ಮೀಡಿಯಾ ಮುಂದೆ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಈ ಯಾರಪ್ಪ ಚಂಚಲ ಇದ್ದವಳು ಫುಲ್ ಹ್ಯಾಪಿ, ಹಿಂಗೆ ಆಗ್ಬೇಕು ಇವಳಿಗೆ ಅನ್ನೋ ತರ. ಮೋನಿಕಾ ಅಂತೂ ಅಕ್ಕನ ಒಂದು ಸಂಬಂಧಕ್ಕೆ ಲಾಯಕೆ ಇಲ್ಲ, ಅವಳು ಅಕ್ಕ ತರ ನಡ್ಕೊಳ್ತಾ ಇಲ್ಲ, ಅಪ್ಪ ಅಮ್ಮನ ಕಷ್ಟನೂ ನೋಡ್ತಾ ಇಲ್ಲ, ಅವಳದೇ ಪ್ಯಾಷನ್, ಅವಳದೇ ಎಲ್ಲ ಲೋಕದಲ್ಲಿ ಫುಲ್ ಮುಳುಗ್ಬಿಟ್ಟಿದ್ದಾಳೆ. ಅಪ್ಪಿ ಏನಾದ್ರೂ ಅನಿಕೇತ ಏನಾದ್ರೂ ಅಡ್ಡ ಬಂದ್ರೆ ಕಪ್ಪಳಕ್ ಬಾರ್ಸೇ ಬಿಡ್ತಾಳೆ ಗೌರಿ, ಅಷ್ಟು ಕೋಪ ಇದೆ ಅವ್ರ ಮೇಲೆ. ಆಮೇಲೆ ನಮ್ಮ ಮೀಡಿಯಾದವ್ರು ಬರ್ತಾರೆ. ಮೀಡಿಯಾದವ್ರು ಬಂದಾಗ ಹೋಗ್ತಾಳೆ, ಮಾತಾಡ್ತಾಳೆ. ನೀವು ಏನ್ ಅನ್ಕೊಂಡಿದ್ದೀರಾ ಅಂತ ಹೇಳಿದ ತಕ್ಷಣ, ಅಲ್ಲ ನೀವು ಗಾರೆ ಕೆಲ್ಸಕ್ಕೆಲ್ಲ ಹೋಗ್ತೀರಾ, ಮಣ್ಣೆಲ್ಲ ತುಳಿತಾ ಇದ್ದೀರಾ, ದಿನ ಬಂದು ಮನೇಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ, ನಿಮ್ಮನ್ನು ಸೊಸೆಯಾಗಿ ಒಪ್ಕೊಂಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಯಾರು ಹೇಳಿದ್ರು ನಿಮ್ಗೆ, ನಿಮ್ಮ ಮತ್ತೆ ಕಷ್ಟ ಕೊಡ್ತಾರಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ನಿಮ್ ಗಂಡ ನಿಮ್ಗೆ ಕಷ್ಟ ಕೊಡ್ತಾರ? ಇಲ್ಲ. ಮತ್ತೆ ನೀವ್ಯಾಕೆ ಗಾರೆ ಕೆಲಸ ಮಾಡಕ್ ಹೋಗಿದ್ರಿ ಅಂತ. ಇದು ಗಾರೆ ಕೆಲಸ ಅಂತ ಯಾರು ಹೇಳಿದ್ರು ನಿಮ್ಗೆ? ನಮ್ಗೆ ನಾನು ನನ್ನ ತಂದೆ ತಾಯಿ ಮನೆಯಲ್ಲಿ ಗಣೇಶನ ಮೂರ್ತಿ ಮಾಡೋಕೆ ಅಂತ ಹೇಳ್ಬಿಟ್ಟು ಕೇಸರನ್ನ ಕಲಿಸ್ತಾ ಇದ್ದೆ. ಅದನ್ನೇ ನೀವೇ ನ್ಯೂಸೆನ್ಸ್ ಮಾಡ್ಬಿಟ್ಟು ಅದನ್ನ ವೈರಲ್ ಮಾಡ್ಬಿಟ್ಟು ಈ ರೀತಿ ನಮ್ಮ ಮನೆತನದ ಮಾನ ಮರ್ಯಾದೆ ಕಳ್ತಿದ್ದೀರಲ್ವಾ, ನಿಮ್ ತಂದೆ ತಾಯಿಗೆ ನೀವು ಸಹಾಯ ಮಾಡಲ್ವಾ, ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡಿದ್ರೆ ನೀವು ಹೋಗಿ ಹೆಲ್ಪ್ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಕೇಳ್ತಾಳೆ. ಮೀಡಿಯಾದವರು ದಂಗಾಗಿ ಹೋಗ್ತಾರೆ. ಗೌರಿ ಕೇಳೋ ಪ್ರಶ್ನೆಗಳಿಗೆ ಮೀಡಿಯಾದವರಿಗೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಆಗ ಅಜ್ಜಿ ಹೇಳ್ತಾಳೆ, ನಮ್ ಗೌರಿ ಎಷ್ಟು ಜಾಣೆ, ಎಷ್ಟು ಈಸಿಯಾಗಿ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದಾಳೆ ಅಂತ ಖುಷಿ ಪಡ್ತಾ ಇರ್ತಾರೆ. ಬಂದಿರ್ತಕ್ಕಂಥ ಸಮಸ್ಯೆ, ಬೆಟ್ಟದಂತ ಸಮಸ್ಯೆನ ಮಂಜಿನಂತೆ ಕರಗಿಸ್ಬಿಡ್ತಾಳೆ ಗೌರಿ ಅಂತಾನೆ ಹೇಳ್ಬೋದು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.